ನಮಸ್ಕಾರ ಸ್ನೇಹಿತರ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬರುತ್ತೋ ಬರಲ್ವೋ, ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಬರುತ್ತೋ ಬರಲ್ವೋ ಅನ್ನುವಂತಹ ಸಮಯದಲ್ಲಿ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೀಡಿಯಾ ಅವರೊಂದಿಗೆ ಮಾತನಾಡಿ ಒಂದು ಅಪ್ಡೇಟ್ ಅನ್ನಾದ್ರೆ ಕೊಟ್ಟಿದ್ದಾರೆ. ಅವರೇ ಸ್ವತಃ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೋ ಬರಲ್ವೋ, ಏನಾಗಿದೆ ಏನು ಅನ್ನುವಂಥದ್ದೆಲ್ಲ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಏನು ಅನ್ನುವಂಥದ್ದು ಸ್ವತಃ ಅವರೇ ಮಾತಾಡಿರುವಂತಹ ವಿಡಿಯೋ ಅನ್ನಾದ್ರೆ ನಿಮಗೆ ತೋರಿಸ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಆಗಿರ್ಬೋದು, ಮತ್ತೆ ನಿಮ್ಗೆ 12ನೇ ಕಂತಿನ ಹಣ ಜುಲೈ ತಿಂಗಳಿನಲ್ಲಿ ಬರ್ಬೇಕಲ್ಲ, ಆ ಒಂದು ಹಣ ಆಗಿರ್ಬೋದು, ಬರುತ್ತೋ ಬರಲ್ವೋ ಅನ್ನುವಂತಹ ಗೊಂದಲಗಳೆಲ್ಲಾದ್ರೆ ಇದ್ದಾರೆ ಮಹಿಳೆಯರು. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದವರು ಈಗ ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ನೋಡಿ, ಇನ್ನೊಂದು ಆರೋಪ ಕೂಡ ಬಂದಿತ್ತು. ಏನಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ದಲಿತರ 14,000 ಕೋಟಿ ರೂಪಾಯಿಯನ್ನ ಕಸಿದು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಅನ್ನುವಂತಹ ಒಂದು ಆರೋಪ ಕೂಡ ಬಂದಿತ್ತು. ಇವೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವತಃ ಅವರು ಗೃಹಲಕ್ಷ್ಮಿ ಯೋಜನೆ ಕುರಿತು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಈ ವಿಡಿಯೋದಲ್ಲಿ. ಮೇ 5ನೇ ತಾರೀಕಿಗೆ ಕೊನೆಯದಾಗಿ ಬಂದಿದೆ. ಆಯ್ತಾ? ಒಂದ್ ತಿಂಗಳು ಜೂನ್ ಒಂದೇ ಬರಬೇಕು ಅಲ್ವಾ? 3-4 ತಿಂಗಳು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ. ಜೂನ್ಗೂ ಕೂಡ ಈಗಾಗಲೇ ಡಿಬಿಟಿಯನ್ನು ಪುಷ್ ಮಾಡಾಗಿದೆ. ಆಲ್ರೆಡಿ SC/ST ಅವರಿಗೆ ಈಗಾಗಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ. ಇದು ಕೂಡ ಏನು ಜೂನು ಮತ್ತು ಜುಲೈ ಏನಿದೆ, ಜೂನದ ಮೊದಲು ಹಾಕ್ತೀವಿ, ಜುಲೈದು 15th ನಂತರ ಹಾಕ್ತೀವಿ. ಈಗಾಗಲೇ ಡಿಬಿಟಿ ಪುಷ್ ಮಾಡಾಗಿದೆ. ಟ್ರೆಜರಿಯಿಂದ ಕ್ಲಿಯರ್ ಆಗಿ ಡಿಬಿಟಿ ಪುಷ್ ಆಗಿದೆ. ಇನ್ನೇನು 2-3 ದಿನದಲ್ಲಿ ಮೇ 5ನೇ ತಾರೀಕಿಗೆ ಕೊನೆಯದಾಗಿ ಬಂದಿದೆ. ಆಯ್ತಾ? ಒಂದ್ ತಿಂಗಳು ಜೂನ್ ಒಂದೇ ಬರಬೇಕು ಅಲ್ವಾ? 3-4 ತಿಂಗಳು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ. ಜೂನ್ಗೂ ಕೂಡ ಈಗಾಗಲೇ ಡಿಬಿಟಿಯನ್ನು ಪುಷ್ ಮಾಡಾಗಿದೆ. ಆಲ್ರೆಡಿ SC/ST ಅವರಿಗೆ ಈಗಾಗಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ. ಇದು ಕೂಡ ಏನು ಜೂನು ಮತ್ತು ಜುಲೈ ಏನಿದೆ, ಜೂನದ ಮೊದಲು ಹಾಕ್ತೀವಿ, ಜುಲೈದು 15th ನಂತರ ಹಾಕ್ತೀವಿ. ಈಗಾಗಲೇ ಡಿಬಿಟಿ ಪುಷ್ ಮಾಡಾಗಿದೆ. ಟ್ರೆಜರಿಯಿಂದ ಕ್ಲಿಯರ್ ಆಗಿ ಡಿಬಿಟಿ ಪುಷ್ ಆಗಿದೆ. ಇನ್ನೇನು 2-3 ದಿನದಲ್ಲಿ ನೋಡಿ ಸ್ನೇಹಿತರ, ವಿಡಿಯೋದಲ್ಲಿ ಕೇಳಿಸ್ಕೊಂಡ್ರಲ್ಲ ಗೃಹಲಕ್ಷ್ಮಿ ಯೋಜನೆ ಕುರಿತು ಏನ್ ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಂತ. ಅವ್ರೇನ್ ಹೇಳಿದ್ದಾರೆ, 1 ತಿಂಗಳಿನ ಹಣ ಮಾತ್ರ ಬಂದಿಲ್ಲ, ಇಲ್ಲಿ ಕಳೆದ 4 ತಿಂಗಳಿನಿಂದ ಹಣ ಬರ್ತಿಲ್ಲ, ಈ ರೀತಿ ಎಲ್ಲ ಸುಳ್ಳು ಮಾಹಿತಿಗಳು ಕೊಡ್ತಿದ್ದಾರೆ. ಕಳೆದ 1 ತಿಂಗಳಿನ ಹಣ ಮಾತ್ರ ಬಂದಿಲ್ಲ ಅಂದ್ರೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಜೂನ್ ತಿಂಗಳಿನ ಹಣ ಮಾತ್ರ ಬಂದಿಲ್ಲ. ಮತ್ತೆ ಈಗ ಜುಲೈ ತಿಂಗಳಿನ ಹಣ ಜಮಾ ಮಾಡ್ಬೇಕಂದ್ರೆ 12ನೇ ಕಂತಿನ ಹಣ ಜುಲೈ ತಿಂಗಳಿನ ಹಣ ಬಂದ್ಬಿಟ್ಟು ಜುಲೈ 15ನೇ ತಾರೀಕು ಮೇಲೆ ಹಣ ಆದ್ರೆ ಜಮಾ ಆಗುತ್ತಂತ ಹೇಳ್ತಿದ್ದಾರೆ. ಮೊದಲು ಜುಲೈ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ 11ನೇ ಕಂತಿನ ಹಣ ಜಮಾ ಮಾಡ್ತೀವಿ. ಮತ್ತೆ 15ನೇ ತಾರೀಕು ಮೇಲೆ ಜುಲೈ ತಿಂಗಳಿನಲ್ಲಿ ಬರಬೇಕಾಗಿರುವಂತಹ 12ನೇ ಕಂತಿನ ಹಣ ಜಮಾ ಮಾಡ್ತೀವಿ. ಮತ್ತೆ ಈಗಾಗಲೇ SC/ST ಮಹಿಳೆಯರಿಗೆ ಈಗಾಗಲೇ ಹಣ ಆದ್ರೆ ಜಮಾ ಆಗಿದೆ ಅನ್ನುವಂಥದ್ದು ಕೂಡ ಅವರೇ ಹೇಳಿದ್ದಾರೆ. ವಿಡಿಯೋ ಅಲ್ಲಿ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ನಿಮಗೆ ಪ್ರೂಫ್ ಕೂಡ ತೋರಿಸಿದೀನಿ. ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಸದ್ಯಕ್ಕೆ ಈ ಒಂದು ಮಾಹಿತಿ ಆದ್ರೆ ಕೊಡ್ತಿದ್ದಾರೆ. ಆದ್ರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ದಲಿತರ 14,000 ಕೋಟಿ ರು ಕಸಿದು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು, ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೂಡ ಬರ್ತಿದೆ. ಈಗ ಇದ್ರ ಬಗ್ಗೆನೂ ಒಂದು ಸಾಕಷ್ಟು ಒಂದು ಚರ್ಚೆಗಳಾದ್ರೆ ನಡೀತಿದಾವೆ. ಇವೆಲ್ಲದ್ರ ಬಗ್ಗೆ ನಾನು ಮುಂದಿನ ವಿಡಿಯೋಸ್ ತಿಳಿಸ್ಕೊಡ್ತೀನಿ. ಈಗ ನಿಮ್ಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತು ಡೌಟ್ ಇತ್ತು, ಹಣ ಬರುತ್ತೋ ಬರಲ್ವೋ ಅಂತ. ಈಗ ಸ್ನೇಹಿತರೆ, ಇಲ್ಲಿ ಏನಾಗ್ತಿದೆ ಅಂದ್ರೆ ನಮ್ಮ ಒಂದು ಹಣವನ್ನೇ ನಮ್ಗೆ ಕೊಡ್ತಿದ್ದಾರೆ. ನೀವು ಕೇಳ್ಬೋದು, ಅವ್ರೇನ್ ಮನೆಯಿಂದ ತಂದು ಕೊಡ್ತಿಲ್ಲ ಅಲ್ಲ, ನಮ್ಮ ಹಣನೇ ನಮ್ಗೆ ಕೊಡ್ತಿದ್ದಾರೆ ಅಂತ ನೀವು ಹೇಳ್ಬೋದು. ನಮ್ಮ ಹಣನೇ ನಮ್ಗೆ ಕೊಡ್ತಿದ್ದಾರೆ, ಅದನ್ನು ಸರಿಯಾಗಿ ಕೊಡ್ತಿಲ್ಲ. ಮತ್ತೆ ಇನ್ನೊಂದು ಏನಾಗ್ತಿದೆ ಅಂದ್ರೆ ರಾಜ್ಯದ ಅಭಿವೃದ್ಧಿಗಂತ ಇಟ್ಟಿರುವಂತಹ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸ್ತಿದ್ದಾರೆ ಅನ್ನುವಂಥದ್ದಾದ್ರೆ ಇಲ್ಲಿ ಆರೋಪ ಆದ್ರೆ ಬರ್ತಿದೆ. ಇದರಿಂದ ಕೆಲವರು ನಮಗೆ ಗ್ಯಾರಂಟಿ ಯೋಜನೆಗಳೇ ಬೇಡ, ರಾಜ್ಯವನ್ನ ಅಭಿವೃದ್ಧಿ ಮಾಡಿ ಅಂತ ಕೆಲವರು ಹೇಳ್ತಿದ್ದಾರೆ. ಕಾಮೆಂಟ್ಸ್ ಮುಖಾಂತರ ಹಿಂದಿನ ವಿಡಿಯೋಸ್ ಅಲ್ಲಿ ಕೆಲವರು ಫಲಾನುಭವಿಗಳು ಹೇಳ್ತಿದ್ರು. ಇನ್ನು ಕೆಲವರು ನಮಗೆ ಮನೆಯಲ್ಲಿ ತುಂಬಾನೇ ಕಷ್ಟ ಇದೆ, ಗೃಹಲಕ್ಷ್ಮಿ ಯೋಜನೆಯಿಂದ ನಮಗೆ ತುಂಬಾನೇ ಉಪಯೋಗ ಆಗ್ತಿದೆ, ನಮ್ಗೆ ಹಣ ಬೇಕೇ ಬೇಕು ಅಂತ ಇನ್ನು ಕೆಲವರು ಫಲಾನುಭವಿಗಳು ಹೇಳ್ತಿದ್ರು. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಉಪಯೋಗ ಆಗ್ತಿದ್ಯಾ, ನಿಮ್ಗೆ ಹಣ ಬೇಕಾ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.